ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶರೂಸ್ ಕನ್ನಡ ಬ್ಲಾಗ್. ಇವತ್ತು ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ಬರೋಣ. ಇಲ್ಲಿ ಫಸ್ಟ್ ನಾನು ಸ್ವಲ್ಪ ಬಾದಾಮ್ ಹಾಗೆ ಗೋಡಂಬಿನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ನಾನು 100 ಗ್ರಾಮಷ್ಟು ಶಾವಿಗೆನ ತೊಗೊತಿದ್ದೀನಿ. ಯಾಕಂದರೆ ನಮ್ಮ ಜಾಸ್ತಿ ಸಿಹಿ ತಿಂಡಿ ಇರೋದನ್ನ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ರೆಸಿಪಿ ನಿಮಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು, ಹಾಗೆ ಮಾಡ್ತಾಯಿದ್ದೀನಿ. ಫಸ್ಟ್ ನಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಗೋಡಂಬಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ಇದನ್ನ ಈ ಥರ ಹುರ್ಕೋಬೇಕಾಗುತ್ತೆ. ನೋಡ್ಬೋದು. ನಿಮಗೆ ಇದ್ರ ಜೊತೆಗೆ ನಿಮಗೆ ಯಾವುದೆಲ್ಲ ಫ್ಲೇವರ್ಸ್ ಅಂದರೆ ಪಿಸ್ತಾ ಆಗಿರ್ಬೋದು, ಬೇರೆ ದ್ರಾಕ್ಷಿ ಹಾಗೆ ಏನಾದರೂ ನಿಮಗೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ನಾನಿಷ್ಟು ಆ್ಯಡ್ ಮಾಡ್ತೀನಿ ಅಂತಂದರೆ ಗೋಡಂಬಿ ಮತ್ತು ಬಾದಾಮಿ ಅಷ್ಟೇ, ಬೇರೇನೂ ಆ್ಯಡ್ ಮಾಡ್ತಾಯಿಲ್ಲ. ಸೊ ನೋಡ್ಬೋದು ಇಲ್ಲಿ ಯಾವ ಥರ ಬ್ರೌನ್ ಕಲರ್ ಟರ್ನ್ ಆಯಿತು ಅಂತ. ಇದಾದಮೇಲೆ ಸ್ವಲ್ಪ ಶಾವಿಗೆಯನ್ನು ಅಂದರೆ 100 ಗ್ರಾಮ್, ನಾನಿಷ್ಟು 100 ಗ್ರಾಮ್ ತೊಗೊಂಡಿರೋದಲ್ಲ, ಸೊ ಅಷ್ಟನ್ನು ನಾನು ತುಪ್ಪ ಜೊತೆ ಅದೇ ಪ್ಯಾನಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ಕೂಡ ಬ್ರೌನ್ ಕಲರಲ್ಲಿ ಟರ್ನ್ ಅಂತೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಈ ಥರ ಬ್ರೌನ್ ಕಲರ್ ಟರ್ನ್ ಆಗಬೇಕು, ನೋಡ್ತಾ ಇರ್ಬೋದು ನೀವು. ಮತ್ತಿನ ಕೆಲವರೆಲ್ಲ ಇದ್ರ ಜೊತೆಗೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊತಾರೆ, ಗೋಡಂಬಿ ಪಿಸ್ತಾ ಹಾಗೆ ದ್ರಾಕ್ಷಿ ಕೂಡ. ಸೊ ನಿಮಗೆ ಯಾವ ರೀತಿ ಬೇಕು ನೋಡ್ಕೊಂಡು ನೀವು ಹಾಕ್ಕೊಬೋದು ಅಷ್ಟೇ. ಆಮೇಲೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಕೂಡ ಮಾಡಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಆದಷ್ಟು ಶೇರ್ ಮಾಡಿ, ಆಯಿತಾ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಫ್ರೈ ಆಯಿತು. ಇದು ಫ್ರೈ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಬ್ರೌನ್ ಕಲರಿಗೆ ಟರ್ನ್ ಅಂತ ಅಷ್ಟೇ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ಆಯಿತು. ಅದಾದಮೇಲೆ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲಿಗೆ ಸ್ವಲ್ಪ ಅಂದರೆ 1 ಕಪ್ಪಷ್ಟು ನಾವು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಮ್ಮಲ್ಲಿ ಜಾಸ್ತಿ ಸಿಹಿ ತಿನ್ನೋರು ಯಾರೂ ಇಲ್ಲ, ಜಾಸ್ತಿ ಸಿಹಿ ಯಾರಿಗೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ 1 ಕಪ್ ಆ್ಯಡ್ ಮಾಡಿದ್ದೀನಿ. ನಿಮಗೆ ಎಷ್ಟು ಬೇಕು ಸಕ್ಕರೆ, ನಿಮಗೆ ಸಿಹಿ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಇದಕ್ಕೆ ನಾನು ಶಾವಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಹಾಕಿ ಒಂದು ಕುದಿ ಬಂದಮೇಲೆ ಇದಕ್ಕೆ ನಾನು ಶಾವಿಗೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕುದಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕುದಿಬೇಕಾಗುತ್ತೆ. ನಾನು ಗೋಡಂಬಿ ಜೊತೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಇದು ಕುದಿ ಬಂದಮೇಲೆ ಇದಕ್ಕೆ ಅಂದರೆ ಸ್ವಲ್ಪ ಹೊತ್ತು ಕುದಿ ಬರಬೇಕಾಗುತ್ತೆ, ಯಾಕಂತಂದರೆ ಟೇಸ್ಟ್ ಬರಬೇಕಲ್ಲ, ಸ್ವಲ್ಪ ದಪ್ಪ ಆಗುತ್ತೆ. ಕುದಿ ಬಂದು ಸ್ವಲ್ಪ ದಪ್ಪ ಆಗುತ್ತೆ. ಆಮೇಲೆ ಇದಕ್ಕೆ ಕೊನೆಯದಾಗಿ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ, ನಾನಿಲ್ಲಿ ಬಾದಾಮನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇರೆ ಅಂದರೆ ಪಿಸ್ತಾ ಹಾಗಿದ್ದನ್ನು ತೊಗೊಂಡಿದ್ದರೆ ನೀವು ಇದಕ್ಕೆ ಈಗ ಆ್ಯಡ್ ಮಾಡ್ಕೊಬೋದು. ಸೊ ಇದಕ್ಕೆ ಕೆಲವರೆಲ್ಲ ಬಾದಾಮ್ ಪೌಡ್ರ್ ಕೂಡ ಆ್ಯಡ್ ಮಾಡೋರಿದ್ದಾರೆ, ಅದು ಚೆನ್ನಾಗಿರುತ್ತೆ ಟೇಸ್ಟ್. ಹಾಗೆ ಬಾದಾಮ್ ಪೌಡ್ರ್ ಆಗಿರ್ಬೋದು, ಕಲರ್ ಪೌಡ್ರ್ ಆಗಿರ್ಬೋದು, ನಿಮಗೆ ಯಾವ ಥರ ಬೇಕು ಅದನ್ನು ನೀವು ಆ್ಯಡ್ ಮಾಡ್ಕೊಬೋದು. ಗೊತ್ತಿಲ್ಲದೆ ಇರೋರಿಗೆ ಸಿಂಪಲಾಗಿ ಮಾಡುವಂಥದ್ದು ಈ ರೀತಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೊಂದು ವಿಡಿಯೋ ನಾನು ನಿಮ್ಗೆ ಸಿಗ್ತೀನಿ. ಬಾಯ್ ಬಾಯ್.